ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಶ್ರೀ ಜಯಭಾರತಿ ಶಾಲೆಯ ಆವರಣದಲ್ಲಿ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಗಣ್ಯರು ಹಾಗೂ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಸಭೆಯಲ್ಲಿ ಸಂಘದ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಅಧ್ಯಕ್ಷರಾದ ಪಿ ನಾರಾಯಣಸ್ವಾಮಿರವರು ವಹಿಸಿದ್ದರು. ಇನ್ನು ಸಭೆಯಲ್ಲಿ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಉಪಾಧ್ಯಕ್ಷ ನರಸಿಂಹಮೂರ್ತಿ, ಖಜಾಂಚಿ ಎಂ ಸೋಮಶೇಖರ್, ನಿರ್ದೇಶಕರಾದ ಬಿಜೆ ಅಂಜಿನಪ್ಪ, ವಿ ವೆಂಕಟೇಶ್, ಅತ್ತಿಬೆಲೆ ಸೂರಿ, ಬಿಕೆ ರಂಗಸ್ವಾಮಿ, ಎನ್ ಶಿವಕುಮಾರ್, ಮುರಳಿ ಮೋಹನ್ ರೆಡ್ಡಿ, ಎಚ್ಎಲ್ ರಘು, ದೀಪಾ ಚಂದ್ರಶೇಖರ್, ಮುನಿರತ್ನ ರಾಜಶೇಖರ್, ಲಕ್ಷ್ಮೀದೇವಮ್ಮ, ಲಿಂಗಮಯ್ಯ, ವೆಂಕಟಚಲಯ್ಯ, ಕಾರ್ಯದರ್ಶಿ ನಟರಾಜ್ ಮತ್ತು ಸಂಘದ ಸದಸ್ಯರು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. 50ರಲ್ಲಿ 20 ಗುಂಟೆ ವೈರಾಮವನ್ನು 50 ವರ್ಷದಲ್ಲಿ ಕೊಟ್ಟಿದ್ದಾರೆ. ಅದು ನಾವು ಭೂಮಿಯಲ್ಲಿ ಬಿಟ್ಟು ಯಾರು ಕೋರ್ಸಿಲ್ಲ ಇವತ್ತು. ಲೈತೆ ಮೇಲೆ ಲೈತೆ 20 ಗುಂಟೆ ಕೊಡ್ತಾರೆ. ಈಗಾಗಲೇ ಆ ಭೂಮಿ ಎಲ್ಲೈತೆ ಅನ್ನೋದನ್ನ ಮೊನ್ನೆ ಒಂದು ತಿಂಗಳಿಂದಲೇ ಪರಿಶೀಲನೆ ಮಾಡಿದಾಗ ಅಷ್ಟು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಅದಕ್ಕೆ ರಸ್ತೆ ಇಲ್ಲ. ಹೋದಂಗ ಮಂಡ್ಯದವರು ಡೆವಲಪರ್ ಸುತ್ತು ಜಮೀನ ಡೆವಲಪ್ಮೆಂಟ್ ಮಾಡ್ತಾರೆ. ಅದು ಮಧ್ಯದಲ್ಲಿ 20 ಗುಂಟೆ ಸರ್ವೆ ಮಾಡಿಸಿ ನೋಡಿದಾಗ ಅಲ್ಲಿ ಸಿಕ್ತು 20 ಗುಂಟೆ. ಅದರಿಂದ ಈಗ ನಿಮ್ಮ ಅನುಮತಿ ಮತ್ತು ಏನು ವೈರಾಮಯ್ಯವರು ಕೊಟ್ಟಿದ್ದಾರೆ ಅವರ ಮಕ್ಕಳ ಅನುಮತಿ ಮೇರೆಗೆ ನಮಗೆ ಹೋಗೋದಕ್ಕೆ ರಸ್ತೆ ಇಲ್ಲ. ಅದನ್ನ ಆ ಡೆವಲಪರ್ ಬಂದು ನಮ್ಮನ್ನ ಕೇಳಿದ್ರು, ಅರ್ಜಿ ಕೊಟ್ಟು ಕೇಳಿದ್ರು, ಈ ಥರ ನಮಗೆ ಆ ಮಧ್ಯದಲ್ಲಿ ಅರ್ಧ ಎಕರೆ ಬಿಟ್ಕೊಂಡಿದ್ರು. ನಾನು ಅದಕ್ಕೆ ಶಾಲೆದು ಆ ಥರ ಬಿಟ್ಕೊಳಕ್ಕಾಗೋದಿಲ್ಲ. ಅದು ಜನರಲ್ ಬಾಡಿಗೆ ಅಪ್ರೂವಲ್ ಆಗಬೇಕು, ಸರ್ಕಾರ ಅನುಮತಿ ಆಗಬೇಕು. ನಂತರ ಅರ್ಧ ಎಕರೆಗೆ 1 ಎಕರೆ ಶಾಲೆಗೆ ಎಲ್ಲಾದರೂ ರಸ್ತೆಗೆ ಇರೋ ಜಮೀನು ತೆಗೆದುಕೊಟ್ರೆ ಅದು ಜನರಲ್ ಬಾಡಿಯಲ್ಲಿ ಅಪ್ರೂವಲ್ ಕೊಟ್ಟರು, ಸರ್ಕಾರ ಅನುಮತಿ ಕೊಟ್ಟರೆ ಆಮೇಲೆ ಬೇಕಾದ್ರೆ ಮುಂದೆ ನೋಡೋಣ ಅಂತ ಹೇಳಿದ್ವಿ. ಆ ಅರ್ಧ ಎಕರೆಗೆ 1 ಎಕರೆ ಶಾಲೆ ಹೆಸರು ನೀವು ರಿಜಿಸ್ಟರ್ ಮಾಡ್ಕೊಡ್ಬೇಕು, ದಾರಿ ಇರೋ ಕಡೆ ಕೊಡಬೇಕು. ಆ ಏನಾದರೂ ನೀವು ಒಪ್ಪಿಗೆ ಆದರೆ ನಂತರ ಅದನ್ನ ಜನರಲ್ ಬಾಡಿಯಲ್ಲಿ ಸರ್ಕಾರ ಅನುಮತಿ ತೆಗೆದುಕೊಂಡು ಬೇಕಾದ್ರೆ ನಾವು ನಿಮ್ಗೆ ಕೊಡ್ಬೋದು ಅಂತ ಹೇಳಿದ್ದೀವಿ. ನೀವೆಲ್ಲ ಅನುಮತಿ ಕೊಟ್ಟರೆ ನಂತರ ಸರ್ಕಾರ ಅನುಮತಿ ಕೊಟ್ಟರೆ ಆ ಅರ್ಧ ಎಕರೆ ನಮಗೆ ದಾರಿ ಇಲ್ಲ, ರಸ್ತೆ ಇಲ್ಲ, ಮಧ್ಯದಲ್ಲಿದೆ. ಆತ ರಸ್ತೆ ಇರೋ ಜಮೀನು 1 ಎಕರೆ ಕೊಡ್ಬೇಕಂತ ಹೇಳಿದ್ದೀವಿ. ಒಂದು ಶಾಲೆಗೆ ಕೊಟ್ಟರೆ ನಿಮಗೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಒಪ್ಪಿಗೆ ತೆಗೆದುಕೊಂಡು ಜನರಲ್ ಬಾಡಿಯಲ್ಲಿ ಒಪ್ಪಿಗೆ ತೆಗೆದುಕೊಂಡು ಸರ್ಕಾರ ಅನುಮತಿ ಕೊಟ್ಟರೆ ಚೇಂಜ್ ಮಾಡ್ಕೊಡ್ತೀನಿ ಅಂತೀನಿ. ನಿಮ್ಮ ಅಭಿಪ್ರಾಯ ತಿಳಿಸಬೇಕಂದ್ರೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಅರ್ಧ ಎಕರೆ ಇಲ್ಲಿಗೆ ಸರ್ವೆ ನಂಬರ್ 50 ವೈರಾಮಯ್ಯವರು ಕೊಟ್ಟಿರೋದು 50 ವರ್ಷದಲ್ಲಿ. ಅದು ಇದುವರೆಗೂ ಕಾಣಿಸಿಲ್ಲ ಭೂಮಿಯಲ್ಲಿ. ರಾಮಯ್ಯವರು ಕೊಟ್ಟಿದ್ದಾರೆ 20 ಗುಂಟೆ ಐತೆ ಅಂತ ಇಲ್ಲಿ ಐತೆ ಅಂತ ಹೇಳ್ತಿತ್ತು. ಈ ಮೊನ್ನೆ ಒಂದು ತಿಂಗಳಿಂದಲೇ ನಾನು ಪರಿಶೀಲನೆ ಮಾಡಿದಾಗ ಅದು 20 ಗುಂಟೆ ಸಿಗೈತೆ. ಆ ಡೆವಲಪ್ಮೆಂಟ್ ಕೂಡ ಹೇಳಿದ್ದಾರೆ 20 ಗುಂಟೆ ಐತೆ ಸರ್, ಯಾಕೋ ಗೊತ್ತಿಲ್ಲ, 20 ಗುಂಟೆ ಐತೆ, ಸುತ್ತು ಡೆವಲಪ್ಮೆಂಟ್ ಆಗುತ್ತೆ, ಮಧ್ಯದಲ್ಲಿ ರಸ್ತೆ ಇಲ್ಲ. ಅದಕ್ಕೆ ಸಂಸ್ಥೆಗೆ 1 ಎಕರೆ ರಸ್ತೆ ಬದಿಗೆ ತೆಗೆದು ರಿಜಿಸ್ಟರ್ ಮಾಡಿಕೊಂಡ್ರೆ ಅರ್ಧ ಎಕರೆ ಕೊಡೋದಕ್ಕೆ ಮುಂದಿನ ತೀರ್ಮಾನ ಮಾಡೋದು ಅಂತ ಹೇಳಿದ್ದೀನಿ. ನೀವೆಲ್ಲ ಅನುಮತಿ ಕೊಟ್ಟರೆ ಮುಂದುವರಿಸ್ತೀನಿ, ಇಲ್ಲಾಂದ್ರೆ ಅದು ಅಲ್ಲೇ ಹೌದು. ಅವ್ರ ಹೆಸರಲ್ಲೇ ಅವ್ರ ಮಕ್ಕಳ ಅವ್ರನ್ನೆಲ್ಲ ಕೇಳಿ ಅವ್ರ ಮುಖಾಂತರ ಹೆಸರಲ್ಲೇ ಅವ್ರ ಎಕರೆ ರಿಜಿಸ್ಟರ್ ಆಗೋದು. ಅವ್ರೇನು ಕೊಟ್ಟಿದ್ದಾರೆ ಜಾಬ್ ಮಾಡ್ಕೊಳ್ಳೋದೇ ಅವ್ರ ರಿಜಿಸ್ಟರ್ ಮಾಡಿಸೋದು. ಬೇಕು ಇಲ್ಲಂತ ಹಂಗೆ ಇಲ್ಲ. 20 ಗುಂಟೆ ಈಗ ಬೇಕಾದ್ರೆ ಡೆವಲಪ್ 11 ವರ್ಷ ಆಯಿತು. ಆ ಭಾಗದಲ್ಲಿ ಜೈಲಿಗೆ ತಗೊಂಡು ಯಾರು ಡೆವಲಪ್ಮೆಂಟ್ ಮಾಡಬೇಕು ಮಾತ್ರ ಯಾವ ಹೇಳಿ ನಾವು ಅದಕ್ಕೆ ಹೇಳಿರೋದು. ನಾವು ಅದಕ್ಕೆ ಅವ್ರು ಹೇಳಿದ್ದು ನೀವು ಡೆವಲಪ್ಮೆಂಟ್ ಮಾಡ್ತಾ ಶಾಲೆಗೆ ರಸ್ತೆಗೆ ಸಂಪರ್ಕ ಇರೋದು 1 ಎಕರೆ ತೆಗೆದುಕೊಂಡ್ರೆ ನಿಮ್ಗೆ ಆಮೇಲೆ ಕೊಡೋದು ಅಂತ ಹೇಳಿ ಮಾಡ್ಕೊಳ್ಳಲ್ಲ. ಮಾಡ್ಕೊಟ್ಟಿದ್ರೆ ಅಲ್ಲೇ ಅವ್ರು ಏನೇ ಡೆವಲಪ್ಮೆಂಟ್ ಮಾಡಲ್ಲ. 11 ವರ್ಷ ಆಗಿದೆ. 10 ಎಕರೆ ಜೈಲಿಗೆ ಹಾಕ್ಕೊಂಡು ಇನ್ನು ಯಾರಿಗೂ ಡೆವಲಪ್ಮೆಂಟ್ ಮಾಡಿಲ್ಲ. ಇದು ಸುಮ್ಮನೆ ತಗೊಂಡು ಇದನ್ನು ಹಂಗೆ ಮಾಡ್ತಾರೆ ನಮ್ಮ ಉದ್ದೇಶ. 1 ಎಕರೆ ತೆಗೆದುಕೊಟ್ರೆ ಅದು ಜನರಲ್ ಬಾಡಿ ಅನುಮತಿ ಕೊಟ್ಟು ಸರ್ಕಾರ ಅನುಮತಿ ಕೊಟ್ಟು ಆ ದಾನ ಕೊಟ್ಟಿದ್ದಾರಲ್ಲ ಅವ್ರ ಅನುಮತಿ ಕೊಟ್ಟಿದ್ರೆ ನಿಮಗೆ ಚೇಂಜು, ಇಲ್ಲಂದ್ರೆ ಅಲ್ಲೇ ಇಲ್ಲಪ್ಪ ಅಂತ ಹೇಳಿ
ನೀವೇನಾದರೂ ಮಾತಾಡೋದಿದ್ರೆ ಅಟ್ಲೀಸ್ಟ್ ಒಂದು 5 ಗುಂಟೆ ಕಮ್ಮಿ ಆದರೂ ಪರವಾಗಿಲ್ಲ, ಅಲ್ಲೇ ತಗೊಳ್ಳಿ ಅಲ್ಲೇ ತಗೊಳ್ಳಿ. ಯಾಕಂದರೆ ಅಲ್ಲಿ ಈಗ ಪಕ್ಕದಲ್ಲಿ ನನ್ನ ಜಮೀನಿದೆ, ಎಲ್ಲಿ ದಾರಿ ಇದೆ ಹೇಗಿದೆ ಎಲ್ಲಿ ದಾರಿ ಬರುತ್ತೆ ನನಗೆ ಚೆನ್ನಾಗಿ ಗೊತ್ತಿದೆ. ಏನಾದರೂ ಚೇಂಜ್ ಮಾಡೋದಿದ್ರೆ ದಯವಿಟ್ಟು ಅದೇ ಪ್ಲಾಟ್ನ ಕೊಡಿ, ಅವ್ರಿಗೆ 20 ಗುಂಟೆ ಕೊಡಿ. ಅವ್ರಿಗೆ ಅಡ್ಡ ಹಾಕೋದು ನಾವು ಬೇಕಾಗಿಲ್ಲ. ನಮಗೆ ಅವ್ರು 13-14 ಎಕರೆ ಏನು ಮಾಡ್ತಾರೆ ಅದರಲ್ಲೇ ಒಂದು 5 ಗುಂಟೆ ಕಮ್ಮಿ ಆದರೂ ಬರುತ್ತೆ, ಅಲ್ಲೇ ಬಿಟ್ಕೊಡೋದು ಮಾತಾಡ್ತಿದ್ದೀವಿ. ನಮಗೆ ರಸ್ತೆ ಸಂಪರ್ಕ ಜಿಲ್ಲೆ ಬಿಟ್ರೆ ಅದೇನಿದ್ದೀವಿ ಅದಕ್ಕಿಂತ ಅವ್ರ ಅನುಮತಿ ಕೊಟ್ಟಿಲ್ಲ. ಈಗ ನಿಮ್ಮ ಅನಿಸಿಕೆ ಏನಿದೆ ಕೇಳಿ ನೋಡ್ತೀರಿ. ನಾನು ಹೇಳ್ತಾ ಇರೋದು ಕಡೆ ಕೊಡ್ಸೋಬೇಕಾಗಿಲ್ಲ, ಅಲ್ಲೇ 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 ಇದೆ, ಅಲ್ಲೇ ದಾರಿ ಪಕ್ಕದಲ್ಲಿ ಅಲ್ಲೇ ಇದೆ. ನಾನು ಗೊತ್ತಿದ್ದೆ ದಾರಿ ಯಾವುದು ದಾರಿ ಇರೋದು ಅಲ್ಲೇ ಇರೋದು ನಮಗೆ ಕೊಟ್ಟರೆ ನಾವು ಬೇಕಾದ್ರೆ ಬದಲಾವಣೆ ಮಾಡ್ಬೋದು. ಬದಲಾವಣೆ ಮಾಡಿ ಸಂತೋಷ ಏನಿಲ್ಲ. ದಾರಿ ಎಲ್ಲಿ ತಗೊಂಡ್ಬಿಟ್ಟು ಅಲ್ಲೇ ತಗೊಂಡು ನಮ್ಮ ಸ್ನೇಹಿತರ ಹತ್ರ ಮಾತಾಡಿದೆ, ಏನಪ್ಪ ಹಿಂಗಿದೆ ಸ್ವಲ್ಪ ಬಂದಮೇಲೆ ಮಾತಾಡಿದೆ, ಹಿಂಗಿದೆ ಕಣೋ ಹಿಂಗಿದೆ ಏನು ಮಾಡ್ತೀಯ ಅಂತಂದ್ರು. ಅವ್ರೇನು ಹೇಳಿದ್ರು ಅಂತಂದ್ರು. ಅವ್ರು ಏನು ಹೇಳ್ತಾರೆ, ಅವ್ರ ಮಾಮೂಲಿ ಹೋಗ್ತಾ ಇದ್ದಾರೆ ಹಾಗೆ ಹೇಗೆ ಅಂತಂದು ಒಂದ್ಸಾರಿ ಮಾತಾಡೋಣ ಅಂತ ಹೇಳಿದ್ದೀವಿ. ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಬಂದಾಗ ನಾನು ಅವ್ರ ಹತ್ರ ಮತ್ತೆ ಮಾತಾಡಿ ಮತ್ತೆ ನಿಮಗೆ ವಿಷಯ ತಿಳಿಸಾಗ ಏನೋ ಒಂದು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲ. 4 ಎಕರೆ 8 ಗುಂಟೆ ಇದೆ. ಒಂದು 8 ಗುಂಟೆ ನಾವು ಬಿಟ್ಟು 4 ಎಕರೆ ನಾವು ಬಿಟ್ಕೊಟ್ಬಿಡ್ತೀವಿ ಅಂತ ಅದು ಬೇರೆಯವರು ಗೊತ್ತಿಲ್ಲ. ನಾವು ಹೇಳಿದ್ರಿಂದ ಗೊತ್ತಿಲ್ಲ. ನಾನು ಸುಮ್ಮನೆ ನಮಗೂ ವೈಯಕ್ತಿಕವಾಗಿ 4 ಎಕರೆ 8 ಗುಂಟೆ 8 ಗುಂಟೆ ಬಿಟ್ಟು 4 ಎಕರೆ ಬಿಟ್ಕೊಡ್ತೀವಿ ಅಂದರೆ ಅದು ಕಾನೂನಲ್ಲಿ ಚೌಕಟ್ಟಲ್ಲಿ ಕೇಳಬೇಕು. ಯಾಕೆ 8 ಗುಂಟೆ ಬಿಡೋದಕ್ಕೆ ನಮಗೆ ಇನ್ನೊಂದು ಕೇಸ್ ಸಿದ್ಧವಾಗಿರ್ತದೆ. ಅದು ಜನರ ಮಾಡಿ ತೀರ್ಮಾನ ಕೊಡಬೇಕು, ಕೋಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಕೊಡಬೇಕು. ಈ 4 ಎಕರೆ 8 ಗುಂಟೆ ದಾನ ಕೊಟ್ಟವ್ರೆ, ಸುಪ್ರೀಂ ಕೋರ್ಟಲ್ಲಿ ನಮ್ಗಾಗುತ್ತೆ ಪೊಸಿಷನ್ ಅವ್ರಿದ್ದಾರೆ, 8 ಗುಂಟೆ ಅವ್ರು ಬಿಡಬೇಕಾ ಬೇಡ ಅನ್ನೋದು ಕೇಳಿ ಅದು ಅವ್ರು ಹೇಳಿದ ಇದೆಲ್ಲ ಸುಮ್ಮನೆ ನಮ್ಗೆ ಗೊತ್ತಿಲ್ಲ. ಹೇಳ್ಬೋದು ಒಂದು 5 ಗುಂಟೆ ಅಂತ ಬಿಟ್ಬಿಟ್ಟು ಅವ್ರ ಪೊಸಿಷನ್ ಬಿಟ್ಬಿಡ್ತಾರೆ ಸ್ಕೂಲ್ಗೆ 4 ಎಕರೆ ಅನ್ನೋದು. ಒಂದ್ಸರಿ ಬೆಂಗಳೂರು ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಕೂಡ ಮಾಡಿದ್ದೀವಿ. ನೋಡಯ್ಯ, ಇವತ್ತು ನೀನು ಈ ಪೊಸಿಷನ್ ಬರಬೇಕಾದ್ರೆ ಆ ಸ್ಕೂಲೇ ತಾನೇ ಕಾರಣ. ಅದರಿಂದ ನಮ್ಮಂಥವ್ರು ಸಾವಿರಾರು ಜನ ಲಕ್ಷಾಂತರ ಜನ ಬದುಕಿದ್ದಾರೆ. ಬೇಡ, ಏನು ಮಾಡೋದು ಬೇಡ, ಬಿಟ್ಬಿಡೋಣ. ನೋಡು, ಏನೋ ಒಂದು ಸ್ವಲ್ಪ ಸಹಾಯ ಕೇಳೋಣ. ಕಷ್ಟದಲ್ಲಿದ್ದೀವಿ, ಅಣ್ಣ ಕಷ್ಟದಲ್ಲಿದ್ದಾರೆ ಅಂತೇಳಿ ಸ್ವಲ್ಪ ಸಹಾಯ ಕೇಳೋಣ ಅಂತ ಹೇಳಿದ್ದಕ್ಕೆ ಒಪ್ಕೊಂಡಿದ್ರು. ಆಮೇಲೆ ಬರ್ತೀನಿ ಅಂದರು, ಬಂದಿರಲಿಲ್ಲ. ನನ್ನ ಲಾಯರ್ ಸ್ಟೇಟ್ಮೆಂಟ್ ಬರ್ತೀನಿ ಅಂತಂದರು. ಹಾಗೆ ಆಮೇಲೆ ಈಗ ಮತ್ತೊಂದು ಸರಿ ಕೇಳಿದೆ. ಈಗ ಅವ್ರು ಏನು ಹೇಳಿದ್ರು ಅಂತಂದ್ರು. ಅವ್ರು ಏನು ಹೇಳ್ತಾರೆ, ನೀನು ಫಸ್ಟ್ ತೀರ್ಮಾನ ಮಾಡಬೇಕು, ಬಾಪ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಬಂದರೆ ನಾವು ಇನ್ನೂ ಪ್ರೆಷರ್ ಮಾಡ್ತೀವಿ. ಒಂದು ವೇಳೆ ಬಂದರೆ ಕೂತ್ಕೊಂಡು ಮಾತಾಡಿ ನಿಮ್ಗೆ ವಿಷಯ ಆಮೇಲೆ ಏನು ತೀರ್ಮಾನ ತಗೊಳ್ತಾರೆ ತಗೊಳ್ಳಿ. ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಜಾಗ ಉಳಿಸೋಳಕ್ಕೆ ಮಾನ್ಯ ಮಾಜಿ ಅಧ್ಯಕ್ಷರಾದಂಥ ಬಸವರಾಜ್ ಅವರು, ನಮ್ಮ ಆಡಳಿತ ಮಂಡಳಿಯವರು ನಮ್ಮದೇ ಆದ ಕಾಸನ್ನು ದುಡ್ಡಲ್ಲಿ ದೆಹಲಿ ಸುಪ್ರೀಂ ಕೋರ್ಟ್ ಹೋಗಿ ಕೇಸನ್ನು ಗೆದ್ಕೊಂಡ್ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ 1 ಅಡಿ ಜಾಗ ಬಿಡೋದು ಬೇಡ. ಅದು ಏನಿದ್ರು ಕಂಡೀಷನ್ ಹೋಗೋಣ. ದಯಮಾಡಿ 1 ಗುಂಟೆ ಅಲ್ಲ 1 ಅಡಿ ಬಿಡೋದು ಬೇಡ. ಒಂದ್ಸಾರಿ ಪೊಲೀಸರಿಗೆ ಹೋಗಿ ಸೆಕ್ರೆಟರಿ ಮೇಲೆ ಅಡ್ರೆಸ್ ಕೇಸ್ ಗೊತ್ತಾಗಿದೆ. ಈಗ ನಮ್ಮ ಪ್ರದೇಶದಲ್ಲಿ ಪೊಲೀಸರ್ ಆರ್ಡರ್ ತೆಗೆದುಕೊಂಡು ಸರ್ಕಾರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಆಡಳಿತ ತೀರ್ಮಾನ ಮಾಡಿದ್ದಾರೆ. ಕೋರ್ಟ್ ಹೋಗೋದಕ್ಕೆ ಪೊಲೀಸರ್ ತೆಗೆದುಕೊಳ್ಳೋದಕ್ಕೆ ನಾವು ಈಗ ಆಲ್ರೆಡಿ ಸರ್ಕಲ್ SI SP ಎಲ್ಲರೂ ಹೋಗಿದ್ದೀವಿ. ನಮ್ಮ ಪೊಲೀಸರಿಗೆ ಅವರ ಆ ಇಲಾಖೆಯವರು ರಿಟೈರ್ಡ್ ಆಗಿರೋದ್ರಿಂದ ಆ ಇಲಾಖೆಯವರು ಫಸ್ಟ್ ಹೋಗಿದ್ದ ತಕ್ಷಣ ಎಸ್ ಅಂತಾರೆ. ಮಾನ್ಯ ದಿವಸ ಪೊಲೀಸ್ ಪೊಲೀಸ್ ಇಲಾಖೆಯವರು ಸಹಕಾರ ಕೊಡ್ತಾರೆ. ಈಗ ಅವರು ಹದ್ದು ಬೇರೆ ಗ್ರಾಮದವರಾಗಿರೋದ್ರಿಂದ ಒಂದು ಮಾನವೀಯತೆ ದೃಷ್ಟಿಯಿಂದ ದಯವಿಟ್ಟು 4 ಎಕರೆ 8 ಗುಂಟೆದಲ್ಲಿ ಅವರು 8 ಗುಂಟೆಗೆ ಒಪ್ಕೊಳ್ಳೋದಿದ್ರೆ ದಯವಿಟ್ಟು ಎಲ್ಲ ಈ ಜನರಲ್ ಬಾಡಿದಲ್ಲಿ ನೀವು ಈ ಜನರಲ್ ಬಾಡಿದಲ್ಲಿ ಅಪ್ರೂವಲ್ ಮಾಡ್ಕೊಳ್ಳಿ. ಎಲ್ಲ ಸದಸ್ಯರು ಇದಕ್ಕೆ ಒಪ್ಕೊಳ್ತಾರೆ. ದಯವಿಟ್ಟು ಆ ಮಾತುಕತೆ ಮೂಲಕ 4 ಎಕರೆ 8 ಗುಂಟೆ ಇದ್ದರೆ ಆಗ ಮೆಜಾರಿಟಿ ತಗೊಳ್ಳಿ, ಕೈ ಎತ್ತಿಸ್ಕೊಳ್ಳಿ. ಈಗ ರಾಜಿ ಮಾಡ್ಕೊಂಡಾಗ ಎಷ್ಟು ಜನ ಇದ್ದಾರೆ ಕೈ ಎತ್ಕೊಳ್ಳಿ, ವಿರುದ್ಧ ಎಷ್ಟು ಜನ ಇದ್ದಾರೆ ಮೆಜಾರಿಟಿ ತಗೊಂಡು ಅಪ್ರೂವಲ್ ತಗೊಳ್ಳಿ. ಯಾಕಂದರೆ 8 ಗುಂಟೆ ಅವ್ರು ಹೇಳೋದ್ರಿಂದ ಬಿಟ್ಕೊಟ್ಟು ರಾಜಿ ಮಾಡ್ಕೊಳ್ಳೋದು ನಾನು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಏನು ಒಪ್ಪಿಗೆ ತಗೊಳ್ತೀವೋ ಅದು ನೀವು ಜಾರಿ ಮಾಡಬೇಕು. ನೀವು ರಾಜಿ ಮಾಡ್ಕೊಳ್ಳಿ. ನೀವು ಪರ್ಸನಲ್ ಮೀಟಿಂಗ್ ಸೇರ್ಕೊಂಡು ನಾನು ಬೇರೆ ವಿಷಯ ತಗೊಂಡು ಈಗೆಲ್ಲ ಹೇಳ್ತಾರೆ. ಅವರು ಊರಿನವರೇ ಒಂದು ರಾಜಿ ಪ್ರಯತ್ನ ಆಗ್ಬಿಡಿ ಬಿಡಿ. ಈ ಗೋಪಾಲಣ್ಣ ಹೇಳಿದ್ರು ಒಂದು ಇಂಚು ಬಿಡಬೇಡಿ ಅಂತ. ಗೋಪಾಲಣ್ಣ ಕೆಲಸ
ಕಥೆ ಇತಿಹಾಸ ಪೂರ್ವದಲ್ಲಿ ಅವರು ಪಾಯಸದ ಕೊಡ್ತಾರೆ. ಇದು ಯಾರು ನೀವು ಜನರಲ್ ಬಾಡಿ ಮೀಟಿಂಗಲ್ಲಿ ಒಪ್ಪಿಗೆ ತಗೊಂಡ್ಮೇಲೆ ನಿಮ್ಮ ದೇಹದಲ್ಲಿ ಯಾರೇ ಆದರೂ ಇದು ಸಹಕಾರ ಕೊಡಬೇಕು. ಮಾಜಿ ಅಧ್ಯಕ್ಷರೆಲ್ಲ ಇದ್ರ ಬಗ್ಗೆ ಕಳಿಸಿದ್ದೀರ ಇಲ್ಲ ನಿಮ್ಗೆ ಒಪ್ಪಿಗೆ ಇರಬೇಕು. ನಾವು ಆಡಳಿತ ಮಂಡಳಿಗಳಲ್ಲೂ ನಮ್ಮ ಒಪ್ಪಿಗೆ ಇದೆ. ಏನು ಬಸವರಾಜ್ ಹೇಳಿದ್ರು 8 ಗುಂಟೆ ಕೊಟ್ಬಿಟ್ಟು 4 ಎಕರೆ ತೆಗೆದುಕೊಳ್ಳಲ್ಲ. ಆದರೂ ಈ ಆಡಳಿತ ಮಂಡಳಿಗೆ ಬೋರ್ ಬರುತ್ತಿಲ್ಲ. ಜನರಲ್ ಬಾಡಿ ಬರುತ್ತೆ, ನಂತರ ಸರ್ಕಾರ ಅನುಮೋದನೆ ತೆಗೆದುಕೋಬೇಕು 5 ಗುಂಟೆ ಕೊಡೋದಕ್ಕೆ. ಈಗ ಅವ್ರ ಅಭಿಪ್ರಾಯ ಅವ್ರು ಹೇಳ್ಬಿಟ್ಟು ಗೊಪ್ಪಲ್ಲ, ಒಂದು ಇಂಚು ಬಿಡೋದು ಬರಲ್ಲ. ಬಸವರಾಜ್ ಹೇಳಿದ ಅಭಿಪ್ರಾಯ ನನ್ನ ವೈಯಕ್ತಿಕ ಓಕೆ, ನಮ್ಮ ಆಡಳಿತ ಮಂಡಳಿಗಳು ಓಕೆ ಅದಕ್ಕೆ 8 ಗುಂಟೆಗೆ. ಆದರೆ ಕಾನೂನು ಪ್ರಕಾರ ಜನರಲ್ ಬಾಡಿ ತೀರ್ಮಾನವಾಗಿರಬೇಕು. ಸರ್ಕಾರದ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನುಮತಿ ತೆಗೆದುಕೋಬೇಕು. ಈಗ ಒಂದು ಸಾರಿ 4 ಕೋಟಿ ಜಮೀನು ರಿಟೇಲ್ ಅವ್ರು ಬಿಡಬೇಕಾದ್ರೆ GBM ಹೋಗಿ ಡಿಪಾರ್ಟ್ಮೆಂಟ್ ಹೋಗಿ ಪರ್ಮಿಷನ್ ತೆಗೆದುಕೊಂಡೇ ಬಿಡಬೇಕು ಅವ್ರಿಗೆ 8 ಗುಂಟೆ. ನಮ್ಮೂರು ಹೋಗಿಲ್ಲ 8 ಗುಂಟೆ ಆಡಳಿತ ಮಂಡಳಿಗೆ ಬಿಟ್ಬಿಟ್ಟು ಮುಂದೆ 4 ಎಕರೆ ಕೊಡಲಿ ಸುಮ್ಮನೆ ತಿಳ್ಕೊಂಡು ಹೋಗೋದು ಯಾಕೆ ಹೇಳ್ಬಿಟ್ಟು ನಾವು ಅನಿಸಿಕೆ. ಆದರೆ ಅದಕ್ಕೆ ಪವರ್ ಇರೋದು ನಾವು ಹೇಳ್ತಿಲ್ಲ ಜನರಲ್ ಬಾಡಿಗೆ ಮತ್ತು ಸರ್ಕಾರ. ಕೊಡ್ಬೋದು, ಬೇರೆ ಎಲ್ಲಾದ್ರೂ ವೆಂಕಟೇಶ್ವರ ಮಾತಾಡ್ತೀನಿ ಅಂತ ಹೇಳಿದಾರಲ್ವಾ, ಬೇರೆ ಎಲ್ಲಾದ್ರೂ ಕೊಡ್ಬೋದು. ಅದರಲ್ಲೇ ಕೊಟ್ಟಂತ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದ್ರಲ್ಲಿ ಕೊಡಲಿಲ್ಲ ಬೇರೆ ಏನಾದರೂ ಐಡಿಯಾ ಮಾಡ್ಬೋದು. 1951ರಲ್ಲಿ ಪ್ರಾರಂಭವಾದಂಥ ಈ ಶಿಕ್ಷಣ ಸಂಸ್ಥೆ ಇವತ್ತು ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು 2016-17ನೇ ಸಾಲಲ್ಲಿ ಇಂದಿನ ಆಡಳಿತ ಮಂಡಳಿಯವರು, ಮಾನ್ಯ ಗೋಪಾಲಪ್ಪನವರು, ಮುನ್ಸಾಮರೆಡ್ಡಿಯವರು, ಓದೇವರಾಜರು ಅನೇಕರ ಹಿಂದೆ ಸೇರಿ ಚರ್ಚೆ ಮಾಡಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿದರು. ಸಮಸ್ಯೆ ಈಗ ಶುರುವಾಗಿದೆ. ಯಾಕೆ ವಿಷಯ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಮುಂದಿನ ದಿನಗಳಲ್ಲಿ ಈ ವರ್ಷಕ್ಕೆ 2024-25 ಸಾಲಿನಲ್ಲಿ 1350 ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ LKG-ಯಿಂದ 10ನೇ ತರಗತಿವರೆಗೂ ಓದ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೋಗ್ತಾ 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 ಈ ಸಂಸ್ಥೆಗೆ ದಾಖಲಾತಿಗಳು ಹೆಚ್ಚಾದಾಗ ನಾವು ಯಾರಿಗೂ ಹೊರಗಡೆ ಕಳ್ಸಕ್ಕೆ ಆಗ್ತಾ ಇಲ್ಲ. ಎಲ್ರಿಗೂ ಜಯಭಾರತ ಸ್ಕೂಲೇ ಬೇಕು. ಇವತ್ತು ಆ ಪರಿಸ್ಥಿತಿ ಆಗಿದೆ. ಎಲ್ರಿಗೂ ಅದಕ್ಕೆ ಒತ್ತಡಗಳು, ಭಾರಿ ಒತ್ತಡಗಳು, ಹಿಂಸೆ ಆಗಿದೆ. ಅಡ್ಮಿಷನ್ ಬಂದ ಮೇಲೆ ಗಣೇಶಪ್ಪನವರು ಒಂದು ಗಲಾಟೆ ಮಾಡೋದು ಸಾರ್ವಜನಿಕವಾಗಿ. ಕಾರಣ ಏನಂತಂದ್ರೆ ಯಾವ ಅಡ್ಮಿಷನ್ ಕೊಡೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಶಾಲೆಯ ಗುಣಮಟ್ಟ ಇದೆಲ್ಲ ಇರೋದ್ರಿಂದ ಅಡ್ಮಿಷನ್ಸ್ ದಾಖಲಾತಿ ಜಾಸ್ತಿ ಆದಾಗ ಶಾಲೆ ಈ ವರ್ಷದ ಮಟ್ಟಿಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಅಣ್ಣಪ್ಪನವರು ತಪ್ಪಿಸ್ಕೊಳ್ತಕ್ಕಂಥ 12 ಭರ್ತಿ ಆಗೋದು. ಮುಂದಿನ ವರ್ಷಕ್ಕೆ ಅಡ್ಮಿಷನ್ ಆದರೆ ಒಂದು ವರ್ಷಕ್ಕೆ 400-500 ಮಕ್ಕಳು ಹೆಚ್ಚುವರಿ ಬರ್ತಾ ಇದ್ದಾರೆ. ಕುಡಿಸ್ಕೊಳ್ಳೋ ಜಾಗ ಇಲ್ಲ. ಒಂದು ವೇಳೆ ಮೆಟ್ರೋ ಬಂದು ಕಟ್ಟಡ ತೆರವು ಮಾಡಿದ್ರೆ ಶಾಲೆ ನಡೆಸೋದು ಮುಂದಿನ ತುಂಬ ಕಷ್ಟ ಆಗ್ತಾ ಇದೆ. ಇವತ್ತೇ ನಾವು ಮುನ್ನೆಚ್ಚರಿಕೆ ವಹಿಸಿ ಆ 4 ಎಕರೆ 8 ಗುಂಟೆ ಜಮೀನು ನಾವು ಸ್ವಾಧೀನಪಡಿಸ್ಕೊಂಡಾಗ್ತಂದ್ರೆ ಮುಂದೆ ಸಂಸ್ಥೆ ನಡೆಸೋದು ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ಮಾನ್ಯ ಸದಸ್ಯರು ತಾವೆಲ್ಲ ಯೋಚನೆ ಮಾಡಿ ಈ ವಿಷಯಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ಈ ವಿಷಯವನ್ನು ಇವತ್ತು ವಾರ್ಷಿಕ ಮಹಾಸಭೆಯಲ್ಲಿ ಪ್ರಸ್ತಾಪನೆ ಮಾಡಲಾಗಿದ್ದು, ತಾವೆಲ್ಲ ಸುದೀರ್ಘವಾಗಿ ಸರಿ ತಪ್ಪುಗಳನ್ನು ಸದಸ್ಯರುಗಳನ್ನು ಕೊಟ್ಟು ಇದನ್ನು ಕಾರ್ಯರೂಪದಲ್ಲಿ ತಾವು ಸಹಕಾರ ನೀಡಬೇಕು. ಜಯಭಾರತಿ ಇದು ಕೋಆಪರೇಟಿವ್ ಪ್ರೈವೇಟಾ ಇಲ್ಲ ಕೋಆಪರೇಟಿವ್? ಕೋಆಪರೇಟಿವ್ ಅಂದ್ರೆ ಸಾಮಾನ್ಯ ಜನತೆ ಅನುಕೂಲ ಆಗೋದಕ್ಕೋ ಇಲ್ಲ ಈ ಶ್ರೀಮಂತ ಮಕ್ಕಳಿಗೆ ಅನುಕೂಲ ಆಗೋದು? ಶ್ರೀಮಂತರಲ್ಲ, ಮುಖ್ಯ ಬಡವರು ಮಕ್ಕಳಿಗೆ. ಬಡವ ಮಕ್ಕಳಿಗೆ ಏನು ಬಡವರಿದ್ದಾರೆ ಅವರು ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸೋದೇ ಕಷ್ಟ ಇರುತ್ತೆ. ಆ ಮಕ್ಕಳನ್ನ ನೀವು ಇಲ್ಲಿ ಕರ್ಕೊಂಡ್ಬಂದು ಅವರು ಏನೋ ಸೇರಿಸ್ಬೇಕು, ಕೋಆಪರೇಟಿವ್ ಪರವಾಗಿಲ್ಲ ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅಂತ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದಾಗ ತಾವು ಮಹಾನೀರು ಪರೀಕ್ಷೆ ಇಟ್ಕೊಂಡು ಪರೀಕ್ಷೆ ಪಾಸ್ ಆಗಿಲ್ಲ, ನಿಮ್ಮ ಮಕ್ಕಳಿಗೆ ಒಂದು ಸೀಟ್ ಇಲ್ಲ ಅಂದಾಗ ಕೋಪ ಬರೋದು ಬರಲ್ಲ. ಅವ್ರು ಎಲ್ಲಿ ಹೋಗ್ಬೇಕು? ಖಾಸಗಿ ಶಾಲೆಗೆ ಹೋಗ್ಬೇಕಾ? ಖಾಸಗಿ ಶಾಲೆಗೆ ಹೋಗ್ಬೇಕಾ? ಹೇಳಿ ಅಧ್ಯಕ್ಷರೇ, ಇದು ಉದ್ದೇಶ ಏನು? ಅವ್ರಿಗೆ ಚೆನ್ನಾಗಿ ವಿದ್ಯಾರ್ಥಿ ಚೆನ್ನಾಗಿ ಓದಾಗಿದೆ, ಅವರೆಲ್ಲ ಪಾಸ್ ಆಗಿದ್ರೆ ಅವ್ರು ಖಾಸಗಿ ಶಾಲೆಗೆ ಹೋಗ್ತಾರೆ. ಅವ್ರ ಹತ್ರ ಖಾಸಗಿ ಶಾಲೆಗೆ ಹೋಗ್ತಾರೆ. ಅವ್ರ ಹತ್ರ ಇನ್ನೊಂದು ಇದ್ರೆ ಅವ್ರು ಹೋಗ್ಬೇಕು ಗೌರ್ಮೆಂಟ್ ಸರ್ಕಾರಿ ಶಾಲೆಗೆ ಬರೋದು. ನೀವು ಸರ್ಕಾರಿ ಶಾಲೆಯಲ್ಲಿ ನೀವು ಎಕ್ಸಾಮ್ಗಳು ಮಾಡ್ತೀರಿ, ಎಕ್ಸಾಮ್
ಬಡ ವಿದ್ಯಾರ್ಥಿಗಳಿಗೆ ಅವರ ಹತ್ರ ಏನಿಲ್ಲ ಅನ್ನೋದು ಪರವಾಗಿಲ್ಲ, ಅವರಿಗೆ ಟೈಮ್ ಕೊಡಿ. ಈಗ ನಮಗೆ ಇಷ್ಟೊಂದು ಆದಾಯ ಇದೆ, ಇಷ್ಟೊಂದು ಆದಾಯ ಬರ್ತಾ ಇದೆ ಅಂತ ಇದೆಯಲ್ಲ, ಕೆಲವರು ಮತ್ತೆ ಕೂಲಿನಾಗಿ ಮಾಡ್ತಾನೆ, ಗಂಡ ಇರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಹಕಾರ ಮಾಡಿ, ಪರವಾಗಿಲ್ಲ. ನಿಮ್ಮ ಸಂಸ್ಥೆಯ ಹಣದಿಂದ ಇರುತ್ತೆ, ಅವರಿಗೆ ಫೀಸ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ. ನಿಮ್ಮನ್ನು ಯಾರು ಕೇಳಲ್ಲ, ಯಾಕಂದ್ರೆ ನೀವು ಮಾಡ್ತಾ ಇರೋದು ಒಳ್ಳೆ ಕಾರ್ಯ ಅಂದ್ಬಿಟ್ಟು ನಿಮ್ಮನ್ನ ಶಬಾಷ್ ಕೊಡ್ತಾರೆ. ಅದು ಬಿಟ್ಟು ನಾವು ಅದು ಮಾಡಿದ್ರೆ ಇದು ಮಾಡಿದ್ರೆ ಆಗಲ್ಲ. ಇದ್ರ ಮೂಲ ಉದ್ದೇಶ ವಿದ್ಯಾಸಂಸ್ಥೆಯನ್ನು ವಿದ್ಯೆ ಪ್ರಾಧಾನ್ಯತೆ ಕೊಡಬೇಕು. ಈಗ ಕೊಡ್ತಾ ಇದ್ದೀರಾ, ಆದ್ರೆ ಬಡ ವಿದ್ಯಾರ್ಥಿಗಳಿಗೆ ಫಸ್ಟ್ ಕೊಡಿ. ಯಾರೋ ಹಿಂದಿಯವರು ಎಲ್ಲಿಂದ ಬರ್ತಾರೆ, ಅವ್ರು 2 ವರ್ಷ ಇರ್ತಾರೆ, ಬಿಟ್ಟು ಹೋಗ್ಬಿಡ್ತಾರಲ್ಲ, ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಇಲ್ಲಿ ಲೋಕಲ್ಗಳು ಕೊಡ್ರಿ. ಸ್ನೇಹಿತರು ಗಣೇಶ್ ಅವರು ಬಹಳ ಉತ್ತಮವಾದ ಸಾಧನೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಅವರು ಏನು ಹೇಳಿದ್ದಾರೆ ಅದನ್ನ ಮುಂದೆ ನಾವು ಅಳವಡಿಸ್ಕೊಂಡು ಹೋಗ್ತೀವಿ. ಮೂಲವಾಗಿ ಸಂಸ್ಥೆ 1951ರಲ್ಲಿ ಪ್ರಾರಂಭವಾದಾಗ ಯಾವ ಸರ್ಕಾರಿ ಶಾಲೆ ಬಿಟ್ಟರೆ ಈ ಸುತ್ತಮುತ್ತ 5 ಕಿಲೋಮೀಟರ್ ಯಾವ ಶಾಲೆ ಇರಲಿಲ್ಲ. ಕಾಲೇಜುಗಳು ಇವತ್ತು ಆನೆಗಳಿಗೆ ಒಂದೊಂದು ಪದಕ್ಕೆಲ್ಲ ಒಂದೊಂದು ಶಾಲೆ ಮಾಡಿದ್ದಾರೆ. ಬಹಳ ಕಾಂಪಿಟೇಷನ್ ಇದೆ, ಫೀಸು ಜಾಸ್ತಿ ಮಾಡ್ತಾರೆ, ಫೀಸು ಜಾಸ್ತಿ ತಗೊಳ್ತಾ ಇದ್ದಾರೆ. ಇವತ್ತು ಶಿಕ್ಷಣ ಅನ್ನೋದನ್ನ ಕಮರ್ಷಿಯಲ್ ಮಾಡಿದ್ದಾರೆ, ವಾಣಿಜ್ಯ ಮಾಡಿಬಿಟ್ಟಿದ್ದಾರೆ. ಆ ವಾಣಿಜ್ಯ ಮಾಡಿರೋ ಪರಿಣಾಮವಾಗಿ ಸಾಮಾನ್ಯ ಜನ ಬಡವರು ಅಂತ ಶಾಲೆಗಳಲ್ಲಿ ಓದೋದೇ ಕಷ್ಟ ಆಗ್ತದೆ. 51ರಲ್ಲಿ ಈ ಶಾಲೆ ಯಾವ ಉದ್ದೇಶದಿಂದ ಪ್ರಾರಂಭವಾಯಿತು, ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಶಾಲೆ ಪ್ರಾರಂಭವಾಯಿತು. 73 ವರ್ಷ ಆಗಿದೆ ಈ ಶಾಲೆ ಈ ಒಂದು ದೊಡ್ಡ ಮಟ್ಟದಲ್ಲಿ ಬೃಹದಾಕಾರವಾಗಿ ಬೆಳೆಯೋದಕ್ಕೆ. ಈ ಹಿಂದೆ ಎಲ್ಲ ಯಾರು ಕಾರಣರಾಗಿದ್ದಾರೆ ಈ ಸಂಸ್ಥೆ ಹುಡ್ಕೊಂಡು ಬರ್ತಾ ಇದೆ. ಈ ರೀತಿ ಅಪರೂಪದಿಂದ ಅಪರೂಪ ಒಂದೆರಡು ಆಗಿರೋದು ಅದನ್ನ ನಾವು ಮುಂದಿನ ದಿನಗಳ ನಾವು ಖಂಡಿತ ನಮ್ಮ ಕೊಠಡಿಗಳಿಲ್ಲ, ಅದನ್ನ ನಿಮ್ಮೆಲ್ಲರ ಸಹಕಾರ ಇನ್ವೆಸ್ಟ್ ಮಾಡಿ ನೀವು ಹೇಳಿದ್ರಲ್ಲ, ಅದನ್ನ ನಾವು ಖಂಡಿತ ಕಾರ್ಯಕ್ರಮಕ್ಕೆ ತರ್ತೀವಿ. ಕ್ಲಿಯರ್ ಮಾಡ್ಕೊಂಡು ಏನು ಹಿರಿಯರಿದ್ದಾರೆ, ವೆಂಕಟೇಶಣ್ಣವರು, ಬಸಣ್ಣವರು, ಆಂಜನೇಯವರು ಇವರೆಲ್ಲರ ಒಂದು ಅಧ್ಯಕ್ಷತೆಯಲ್ಲಿ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಅದು ಪರಿಹಾರ ಆಗಲಿ ಅಂತೇಳಿ ನಾವು ತಮ್ಮನ್ನು ಭೇಟಿ ಮಾಡಿದಾಗೆಲ್ಲ ಅದನ್ನು ಕೇಳ್ತಾನೆ ಇರ್ತೇವೆ. ಆದ್ದರಿಂದ ಅದು ಪರಿಹಾರ ಆಗಿ ದೊಡ್ಡ ಒಂದು ಸಂಸ್ಥೆನಲ್ಲಿ ಕಟ್ಟಿದ್ರೆ ಬಹಳ ಅನುಕೂಲಕರವಾಗಿರ್ತೈತೆ. ಅದಕ್ಕೆ ಮಾರ್ಗೋಪಾಯಗಳನ್ನು ಕಂಡುಕೊಂಡು ಅದನ್ನು ಪರಿಹರಿಸಿ ಈ ವಿಚಾರನ ಪರಿಹರಿಸಿಬಿಟ್ಟು ಮುಂದಿನ ವಿಚಾರಕ್ಕೆ ಹೋಗಿ ಅಂತೇಳಿ ನನ್ನ ಒಂದು ಸಲಹೆ. ಎಲ್ಲ ನಮ್ಮ ಸದಸ್ಯರು ಆ ವಿಚಾರವಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಬಹುತೇಕ ಜನ ಅದನ್ನ ರಾಜಿ ಮೂಲಕ ಬಗೆಹರಿಸಿಕೊಂಡು ಸಾಧ್ಯ ಆದರೆ ಮಾಡಿ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿಲ್ಲ. ಒಂದು ರಾಜಿ ಮೂಲಕ ಅದನ್ನ ಬಗೆಹರಿಸಬೇಕು, ಇಲ್ಲ ತಿರುಗಿ ನ್ಯಾಯಾಲಯದ ಮೊರೆ ಹೋಗಿ ನಮಗೆ ಪೊಸಿಷನ್ ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಎರಡೇ ಪ್ರಯತ್ನ ಇರೋದು. ಹಾಗಾಗಿ ಬಹಳಷ್ಟು ಜನ ಈಗ ರಾಜಿ ಮೂಲಕ ಬಗೆಹರಿಸೋದು ಉತ್ತಮ ಅಂತ ಹೇಳಿದರೆ ಅದೊಂದೇ ಜಮೀನಲ್ಲ, ದೇವಾಲಯ ಶಾಲೆ ಹೆಸರಿನಲ್ಲಿ ಬಹಳಷ್ಟು ಜಮೀನುಗಳನ್ನು ಒಂದು ಜಮೀನು ಬಿಟ್ಟರೆ ಯಾವುದೂ ಸಹ ನಮ್ಮ ನಿಯಂತ್ರಣದಲ್ಲಿಲ್ಲ. ಎಲ್ಲಿಗ ಬಾಡಿಗೆ ಕೊಟ್ಟಿದ್ದಾರೆ ದಾಸಪುರ, ಒಂದು ಜಮೀನು ಬಿಟ್ಟರೆ ಯಾವ ಜಮೀನಿಗೂ ನಮ್ಮ ದೇವಾಲಯ ಶಾಲೆ ನಿಯಂತ್ರಣದಲ್ಲಿಲ್ಲ. ಹಾಗಾಗಿ ಯಾವುದು ಸಾಧ್ಯ ಆಗ್ತದೆ ರಾಜಿ ಮೂಲಕ ಮಾಡ್ಕೊಳ್ಳೋದಕ್ಕೆ ಅದು ರಾಜಿ ಮೂಲಕ ಮಾಡ್ಕೊಳ್ಳೋದೇ ಒಳ್ಳೆಯದು ನಮ್ಮ ಎಲ್ಲರ ಅಭಿಪ್ರಾಯ ಇದೆ. ಮತ್ತೆ ಇನ್ನೊಂದು ಇವು ಉಪಕರಣ ಜಮೀನು ವಿಚಾರವಾಗಿ ಈಗ 8 ಗುಂಟೆ ಕೊಡೋದಾದ್ರೆ ಆಗ್ಬೋದು ಅಂತೇಳಿ ಬಹಳಷ್ಟು ಜನ ಸದಸ್ಯರ ಅಭಿಪ್ರಾಯ ಇಲ್ಲ. ಈಗ ಅದ್ರ ಮೂಲಕ ನಾವು ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಜಮೀನು ಇಲ್ಲಿ AP ರಾಮಣ್ಣವರು ಜಮೀನು ಅಂತ ಅದನ್ನ ಮಾರಾಟದ ಮೇಲೆ ಮಾಡ್ತಾ ಇದ್ದಾರೆ. ಅದನ್ನು ಸಹ ನಾವು ಮುಂದಿನ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡಬೇಕಂತ ನಿರ್ಧಾರ ಆಗಿದೆ. ಇನ್ನೊಂದು ವಿಚಾರ ಅಂದ್ರೆ ಇದುವರೆಗೂ ಸಹ ಯಾರು 20 ಗುಂಟೆ ಜಮೀನಿಗಳೇ ಗೊತ್ತಿಲ್ಲ, ಸದಸ್ಯರು ಗೊತ್ತಿಲ್ಲ, ಆಮೇಲೆ ನಮ್ಮ ನಿರ್ದೇಶಕರು ಯಾರು ಗೊತ್ತಿಲ್ಲ. ಈಗ ನಮ್ಮ ಆಂಜನೇಯವರು ಮತ್ತೆ ನಮ್ಮ ಸೆಕ್ರೆಟರಿ ಅವರು ಅದನ್ನು ಹುಡುಕಿದ್ದಾರೆ. ಅದನ್ನ ಈಗ ಅದನ್ನು ಕೂಡ ನಾವು ಅದನ್ನು ಪಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಬಹಳಷ್ಟು ಸಲಹೆ ಕೊಟ್ಟಿದ್ದಾರೆ. ಅದನ್ನ ನಿಮ್ಮ ಸಲಹೆಯನ್ನು ಪರಿಗಣನೆ ಮಾಡಿ ನಾವು ಯಾವ ಮುಂದೆ ತಗೋಬೇಕು ಅನ್ನೋದ್ರ ಬಗ್ಗೆ ಖಂಡಿತ ಅದನ್ನ ಮಾಡ್ತೀವಿ. ಈ ಮತ್ತೆ ಇನ್ನೊಂದು ವರ್ಷಕ್ಕೆ ಮಾತಾಡೋದು ಆಯ್ತು. ಈಗ ಬಹಳಷ್ಟು ಜನ ಅದನ್ನ ಹೋದ ವರ್ಷನೇ ಹಿಂದೆ ಮಾತಾಡಿದ್ರಿ ನೀವು. ಹೋದ ವರ್ಷ ಇದೇ ಟಾಪಿಕ್ ಮಾತಾಡಿದ್ರಿ, ಏನು ಸ್ವಲ್ಪ ತಗೊಂಡಿಲ್ಲ. ಅಲ್ಲಲ್ಲ, ಹೋದ ವರ್ಷ 13 ಜನ ಇದ್ದಿಲ್ಲ, ನಾವೆಲ್ಲ ಒಮ್ಮತವಾಗಿದ್ದೀವಿ. ನೀವು 13 ಜನ ಡಿಸೈಡ್ ತಗೊಳ್ಳಿ. ಒಂದು ಕಾಲದಲ್ಲಿ ಜಯಭಾರತಿ ಶಾಲೆ ಅಂದರೆ ಇಲ್ಲಿಂದ ಬರೋವಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಅಷ್ಟೇ ಒಂದು ಹೈಯರ್ ಎಜುಕೇಷನ್ ಲೆವೆಲ್ಸ್ನ ಮುಗ್ತಾ ಇದ್ರು. ಗೌರವಾನ್ವಿತ ಪದವಿಗಳನ್ನ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್
ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಾ ಇದ್ರು. ಇತ್ತೀಚಿನ ವರ್ಷಗಳಲ್ಲಿ ಜೈಭಾರತಿಯಿಂದ ಹೋಗುವಂಥ ಮಕ್ಕಳು ಕಾಲೇಜ್ ಮೆಟ್ಲಾಗ್ತಾರೆ ಅಥವಾ ಅದರಿಂದ ಮುಂದೆ ಹೋಗ್ತಾ ಇಲ್ಲ. ಅದು ಯಾಕಂದರೆ ಬೆಳೆಯುವ ಸಿರಿ ಪೈರಿನವ್ರಿಗೆ ಹೈಸ್ಕೂಲ್ ಲೆವೆಲಲ್ಲಿ ಬೇಸ್ ಸಿಗ್ತಾ ಇಲ್ಲ ಮಕ್ಕಳಿಗೆ. ನಾವು ವಿಚಾರಿಸ್ಕೊಂಡ್ರೆ ಮುಂದೆ ಯಾವ್ಯಾವ ವಿಭಾಗಗಳಲ್ಲಿ ಅವರು ಯಾವ್ಯಾವ ಒಂದು ಸ್ಟ್ರೀಮ್ಸ್ನ ತಗೊಂಡ್ರೆ ಅವ್ರಿಗೆ ಮುಂದೆ ಏನೇನಂತ ಹುದ್ದೆಗಳನ್ನು ಪಡಿಬೋದು ಅನ್ನೋಂಥ ಮಾಹಿತಿ ಮಕ್ಕಳಿಗೆ ಹೈಸ್ಕೂಲ್ ಲೆವೆಲ್ ಕೊಡ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಆಡಳಿತ ಮಂಡಳಿ ಒಂದು ವಿಭಾಗನ ಅಥವಾ ಒಂದು ಸಮಿತಿನ ನೇಮಿಸಿ ಅದಕ್ಕಾಗಿ ಅವರಿಗೆ ಮಕ್ಕಳಿಗೆ ಯಾವ ಒಂದು ಎಜುಕೇಷನ್ ಸಿಸ್ಟಮ್ನ ಮತ್ತು ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಅದಕ್ಕೆ ಹೈಸ್ಕೂಲ್ ಲೆವೆಲಿಂದ ತಯಾರಿ ಮಾಡಬೇಕು. ಮಾಡುವಂಥ ಒಂದು ಸಮಿತಿ ಮಾಡಿ ಆ ಸಮಿತಿಯಿಂದ ಮಕ್ಕಳಿಗೆ ಹೈಸ್ಕೂಲ್ ಲೆವೆಲಿಂದಲೇ ಆ ಸಮಿತಿ ಮುಖಾಂತರ ಮಕ್ಕಳಿಗೆ ಒಂದು ವಿಷಯನ ಮತ್ತು ಅದರ ಮೂಲಕ ಒಂದು ಮನವಿನ ಮತ್ತು ಮಕ್ಕಳಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಆಡಳಿತ ಮಂಡಳಿ ಮಾಡಬೇಕು ಕೊಡ್ತಾ ಇದ್ದೀವಿ. 23-24 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ತಾವೆಲ್ಲ ಬಹಳ ಸಂತೋಷದಿಂದ ಸಭೆಗೆ ಭಾಗವಹಿಸಿದ್ದೀರಾ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಭೆಗೆ ತಾವು ಪಾಲ್ಗೊಂಡಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಸಂಸ್ಥೆ ಇವತ್ತು ಬಹುಶಃ 73 ವರ್ಷದ ಇತಿಹಾಸ ಆಗಿರ್ತಕ್ಕಂಥ ಒಂದು ಸಾರ್ವಜನಿಕ ಸಂಸ್ಥೆ ಯಾವಾಗಲೂ ಈ ಭಾಗದಲ್ಲಿದೆ ಅಂದರೆ ಈ ಜೈಭಾರತಿ ವಿದ್ಯಾಸಂಸ್ಥೆ ಮಾತ್ರವೇ. 1951 ಈ ಶಾಲೆ ಪ್ರಾರಂಭವಾಗಿದ್ದು ಈ ಅತಿಬೇರೆ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳಿಗೆ ಜನರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ಒಂದು ಬದ್ಧತೆ ಇಲ್ಲ. ಬಡವರು ಒಂದು ಸಾಮಾನ್ಯ ವರ್ಗದ ಜನರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತೇಳಿ ಯಾವ ಬದ್ಧತೆಯನ್ನು ಇಟ್ಕೊಂಡು ಈ ಶಾಲೆ ಪ್ರಾರಂಭ ಆಯಿತು. 73 ವರ್ಷದ ನಂತರವೂ ಕೂಡ ಅದೇ ಬದ್ಧತೆಯನ್ನು, ಅದೇ ಸಾಮಾನ್ಯತೆಯನ್ನು, ಅದೇ ಬಡವರನ್ನು, ಯಾಕಂದರೆ ಈಗಿನ ಪೈಪೋಟಿ ಯುಗದಲ್ಲಿ ಶಿಕ್ಷಣಕ್ಕೆ ದುಬಾರಿ ಹಣವನ್ನು ಖರ್ಚು ಮಾಡಬೇಕಾದಂಥ ಸಂದರ್ಭ ಇದೆ. ಇವತ್ತು ಕೂಡ ಕಡಿಮೆ ವೆಚ್ಚದಲ್ಲಿ ಕೇವಲ 22-23 ಸಾವಿರ ರೂಪಾಯಿಗೆ ಮಂತ್ಲಿ ಫೀಸ್ ಇಲ್ಲ. 2 ಡ್ರೆಸ್ ಯೂನಿಫಾರ್ಮ್, ಸಾಕ್ಷು, ಶೂ, ಆಮೇಲೆ ಪಾಠ ಪುಸ್ತಕಗಳು, ಒಬ್ಬ ವಿದ್ಯಾರ್ಥಿ ಓದೋದಕ್ಕೆ ಏನೆಲ್ಲ ಪರಿಕರಗಳನ್ನು ಬೇಕು ಎಲ್ಲವನ್ನು ಕೇವಲ 23 ಸಾವಿರ ರೂಪಾಯಿ ಕೊಡ್ತಕ್ಕಂಥ ಸಂಸ್ಥೆ ಯಾವುದಾದ್ರೂ ಇದ್ರೆ ಈ ಅತಿಬೇರೆ ಸುತ್ತಮುತ್ತಲಿನ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜೈಭಾರತಿ ವಿದ್ಯಾಸಂಸ್ಥೆ ಮಾತ್ರ ಕೇಳ್ತಾ ಇದ್ದೀರಾ. ಮಾತು ಹೇಳೋದಲ್ಲ ಕತೆ. ದಯವಿಟ್ಟು ಅದಕ್ಕೆ ಈಗ ಅವ್ರು ಅವಾಗಲೇ ಬಂದಿದ್ರು ಏನೋ ಒಂದು ದಾರಿ ಮಾಡೋಣ ಅಂತ. ಈಗ ಇಷ್ಟು ದಿನ ಒಂದಲಾಯಿತು. ಕುಲ್ಬಾದ್ರೆ ಬಂದು ಕುತ್ಕೊಂಡವ್ರೆ ಯಾರು ಅವರೇ. ಈಗ ಅವ್ರ ಜವಾಬ್ದಾರಿಗೆ ಇದೊಂದು ಟೈಮು. ಈಗ ಇಷ್ಟು ದಿನ ಏನೋ ಆಯಪ್ಪ ಸಂಬಂಧ ಒಂದು ಬಿಟ್ಟು ಈಗ ಅವ್ರ ಜವಾಬ್ದಾರಿ ನನಗೆ ಇದನ್ನ ಆಗಲೇಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಈಗೆಲ್ಲ ಈಗ ನಾನು ಎಷ್ಟಿದ್ದೆ ನಾನು ಅಧ್ಯಕ್ಷರು ಇಷ್ಟೇನು ಆಗದೆ ಆಗಿನವರು ಎಲ್ಲ ನಾವೆಲ್ಲ ಮಾಡ್ಬಿಟ್ಟಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ಈ ಟೈಮಾಗಿ ಇವಾಗ ಬಿಟ್ಟರೆ ಇದು ಮಾಡೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ಅಧ್ಯಕ್ಷರು ಬೇರೆ ಏನೇನು ಜವಾಬ್ದಾರಿ ಇರಲಿ ಏನೋ ಸ್ವಲ್ಪ ರೆಸ್ಟ್ ಆಗಿದ್ದೀನಿ. ಇವಾಗ ದಯವಿಟ್ಟು ಈ ಕೆಲಸನ ಜವಾಬ್ದಾರಿ ತಗೊಂಡು ಕಳಿಸಿ ನಮ್ಮನ್ನೆಲ್ಲ ಕಳಿಸಿ ಆ ಬಾಧ್ಯತೆ ಬಂದಿಲ್ಲ. ನಾವು ಬಂದಿರಿ ಕಳಿಸ್ಬಿಟ್ಟು ಅವ್ರನ್ನ ಮಾತುಗಳು ಡಿಸೈಡ್ ಮಾಡಿಬಿಟ್ಟು ಒಳ್ಳೆಯದು ಅಂತ. 23 ಮತ್ತು 20ನೇ ಸಾಲಿನ ವಾರ್ಷಿಕ ಮಹಾಸಭೆ ಅಧ್ಯಕ್ಷನ ವಹಿಸಿರುವಂತಹ ನಮ್ಮ ಸ್ನೇಹಿತರಾದ ನಾರಾಯಣ ಸ್ವಾಮಿ ಅವರು, ನಮ್ಮ ಗೌರವಾನ್ವಿತ ಎಲ್ಲ 13 ಜನ ನಿರ್ದೇಶಕ ಬಂಧುಗಳು ಹಾಗೂ 1356 ಜನ ಏನಿವತ್ತು ನಮ್ಮ ಸದಸ್ಯರಿದ್ದಾರೋ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು 80-90% ಇವತ್ತು ಹಾಜರಾಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಸಭೆಗೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಷ್ಟೊಂದು ಸದಸ್ಯರು ಹಾಜರಾಗಿದ್ದಾರೆ. 2023 ಮತ್ತು 20ನೇ ತಾರೀಕಿನ ವಾರ್ಷಿಕ ಮಹಾಸಭೆಯ ವರದಿಯನ್ನು ಕಾರ್ಯದರ್ಶಿಯಾದ ನಟರಾಜ್ ಅವರು ಕೂಲಂಕುಷವಾಗಿ ಚರ್ಚಿಸಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಭೂದಾನ ಏನು ಕೊಟ್ಟಿದ್ದಾರೋ ಅವ್ರನ್ನ ನಾವು ನೆನೆಸ್ಕೊಬೇಕು. ಇವತ್ತೇನು 11 ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೋ ನಮ್ಮ ಸಂಸ್ಥೆಗೆ 1951 ಸ್ಥಾಪನೆಯಾಗಿ 73 ವರ್ಷ ಆಗಿತ್ತು. ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ಕೊಟ್ಟಿರೋಂಥ ನೆನೆಸ್ಕೊಂಡು ಆ ಕೊಟ್ಟಿರೋಂಥ ಭೂದಾನಿಗಳ ಕಡೆ ಕೆಲವರು ಕೇಸ್ಗಳನ್ನು ಹಾಕ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ನಮಗೆ ಕಡೆ ಕೇಸ್ ಆಗೈತೆ, ಈ ಕೆಲವು ಹೈಕೋರ್ಟಲ್ಲಿ ಐತೆ, ಕೆಲವು ಸಿವಿಲ್ ಕೋರ್ಟಲ್ಲಿ ಐತೆ.
ಅದ್ರ ಬಗ್ಗೆ ಚರ್ಚೆಗೆ ಅನೇಕ ಸದಸ್ಯರು ಅವರ ಅನಿಸಿಕೆ ಅವ್ರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಕೋರ್ಟು ಕಚೇರಿ ಬೇಡ, ರಾಜಿ ಮುಖಾಂತರ ನೀವು ಎಲ್ಲ ಇತ್ಯರ್ಥ ಮಾಡ್ಕೊಳ್ಳಿ. ಯಾಕಂದರೆ ಸಂಸ್ಥೆ ದುಡ್ಡು ಈಗ ಆಲ್ರೆಡಿ 60 ಲಕ್ಷ ಮುಂದೆ ಆಡಳಿತ ಮಂಡಳಿ, ಹಿಂದಿನ ಆಡಳಿತ ಮಂಡಳಿ ಖರ್ಚು ಮಾಡಿದ್ದಾರೆ. ಅದೇ ಥರ ಖರ್ಚು ಮಾಡೋದು ಬೇಡ, ನೀವು ರಾಜಿ ಸೂತ್ರದಿಂದ ಎಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನ ಬಗ್ಗೆ ಹೆಚ್ಚು ಗಮನ ಹರಿಸ್ತೇವೆ. ವಿಶೇಷವಾಗಿ ಇಡೀ ಆನೇಕಲ್ ತಾಲೂಕಲ್ಲಿ 6 ವರ್ಷದಿಂದ ಸತತವಾಗಿ 100% ರಿಸಲ್ಟ್ ಬರ್ತೈತೆ. ಕಡಿಮೆ ನಮ್ಮ ಅಧ್ಯಕ್ಷ ಆಗಲಿ ಹೇಳಿದ್ರು, ಕೇವಲ 22-23 ಸಾವಿರದಲ್ಲಿ ನಾವೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಇವತ್ತು 100% ರಿಸಲ್ಟನ್ನು ಕೊಡ್ತಾಯಿದ್ದಾರೆ. ಬೇರೆ ಖಾಸಗಿಯವರು 70-80 ಸಾವಿರ, 1 ಲಕ್ಷ ತೆಗೆದುಕೊಂಡು 60-70 ಸಾವಿರ ಕೊಡ್ತಾಯಿದೆ. ವಿಶೇಷವಾಗಿ ಏಡೆಡ್ ಸ್ಕೂಲ್ ಈ 1951 ಇದುವರೆಗೂ ಅಷ್ಟೊಂದು ಪರ್ಸೆಂಟ್ 86% ಏಡೆಡ್ ಬಂದೈತೆ. ನಂತರ ಇಂಗ್ಲೀಷ್ ಮೀಡಿಯಮಲ್ಲಿ 100% ಬರ್ತಾಯಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಜನಸಂಖ್ಯೆ ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾಯಿದ್ದಾರೆ. ಇಲ್ಲಿ ಸ್ಥಳಾವಕಾಶ ಕಡಿಮೆ ಐತೆ. ಅದಕ್ಕೆ ಬೇರೆ ನಮ್ಮ ಏನು ಸಂಸ್ಥೆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾಗುತ್ತೆ. ಅದರಿಂದ ಏನು ಕೇಸು ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸದಸ್ಯರ ಸಲಹೆ ಮೇರೆಗೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ನಮಗೆ, ಯಾಕೆಂದರೆ ಕೋಆಪರೇಟಿವ್ ಇಲಾಖೆಯನ್ನು ಅನುಮತಿ ತೆಗೆದುಕೊಬೇಕು. ಯಾವುದೇ ಒಂದು ಜಮೀನು ನಾವೇನಾದ್ರೂ ಬಗ್ಗೆ ಮಾತಾಡಬೇಕಾದ್ರೆ ಸಹಕಾರ ಅನುಮತಿ ಬೇಕು, ಇಲಾಖೆ ಅನುಮತಿ ಬೇಕು, ಜನರಲ್ ಬಾಡಿ ಅನುಮತಿ ಬೇಕು. ನಂತರ ನಮ್ಮ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಏನು ಕೇಸಸ್ಗಳು ಅವುಗಳನ್ನ ಇತ್ಯರ್ಥ ಮಾಡಿ ಮುಂದಿನ ದಿನಗಳಲ್ಲಿ ಇವತ್ತೇನು ತಾಲೂಕು ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲೈತೆ, ರಾಜ್ಯ ಮಟ್ಟದಲ್ಲಿ ಮೊದಲನೇ ಸ್ಥಾನಕ್ಕೆ ನಮ್ಮ ವಿದ್ಯಾರ್ಥಿಗಳು ಮೊದಲನೇ ಸ್ಥಾನಕ್ಕೆ ಬರೋದಕ್ಕೆ ಪ್ರಯತ್ನ ಪಡೋದಕ್ಕೆ ವಿಶೇಷವಾಗಿ ನಮ್ಮ ಟೀಚರ್ಸ್ ಅವರಿಗೆ ಬಹಳ ಅಭಿನಂದನೆ ಸಲ್ಲಿಸಬೇಕು. ಇವತ್ತು ನಮ್ಮ ಟೀಚರ್ಸು ಪ್ರತಿ ವರ್ಷನೂ ಬಹಳ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಷ್ಟೇ ಅವರಿಗೆ ಆರೋಗ್ಯದ ಪರಿಸ್ಥಿತಿ ಇದು ಹದಗೆಟ್ಟಿದ್ರೂ ಸಹ ಶಾಲೆಗೆ ಬಂದು ಮಕ್ಕಳಿಗೆ ವಿದ್ಯೆಯನ್ನು ದಾರಿ ಹೇಳ್ತಾ ಇದ್ದಾರೆ. ಆ 64 ಜನ ಸಿಬ್ಬಂದಿಯವರಿಗೆ ಏನಿದ್ದಾರೆ ಇವತ್ತು ಟೀಚರ್ಸ್ಗೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮಗೆ ಸಹಕಾರ ಕೊಡ್ತಾ ಇದ್ದಂಥ ಆಡಳಿತ ಮಂಡಳಿಯ ನಿರ್ದೇಶಕರಿಗೂ, ನಮ್ಮ ಕಾರ್ಯದರ್ಶಿ ವಿಶೇಷವಾಗಿ ಸಮಯವನ್ನು ನೋಡದೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯದರ್ಶಿಯವರು, ಅವ್ರಿಗೂ ಸಹ ಈ ಒಂದು ವಾರ್ಷಿಕ ಮಹಾಸಭೆ ಪರವಾಗಿ ಬಂದಂಥ ಎಲ್ಲ ಸದಸ್ಯರಿಗೂ, ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿಯವರಿಗೂ, ನಿರ್ದೇಶಕರಿಗೂ ಮತ್ತು ಕಾರ್ಯದರ್ಶಿಗಳು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. 2023-24ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ಇವತ್ತು ಜಯಭಾರತಿ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೀತು. ಜಯಭಾರತಿ ವಿದ್ಯಾಸಂಸ್ಥೆ 73-74 ವರ್ಷಗಳ ಹಿಂದೆ 1951ರಲ್ಲಿ ಇಲ್ಲಿನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಾರಂಭವಾಯಿತು. ಭಾಳ ಚಿಕ್ಕದಾಗಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದಂಥ ಶಾಲೆ. ಇವತ್ತು 1750-1800 ಮಕ್ಕಳಿದ್ದಾವೆ. ಇಂಗ್ಲೀಷ್ ಮೀಡಿಯಮ್ ಇದೆ, ಕಾಲೇಜ್ ಇದೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಬೃಹದಾಕಾರವಾಗಿ ಬೆಳೆದಿದೆ. ಕಾರಣ ಏನಂದರೆ, ಮೂಲವಾಗಿ ಈ ಸಂಸ್ಥೆ ಯಾವ ಉದ್ದೇಶದಿಂದ ಪ್ರಾರಂಭವಾಯಿತೋ ಅದೇ ಉದ್ದೇಶವನ್ನು ಮೂಲವಾಗಿಕೊಂಡು ಅದನ್ನೇ ಪ್ರಧಾನವಾಗಿಕೊಂಡು ಇವತ್ತು ಕೂಡ ಒಂದು ಸೇವೆಯ ಮನೋಭಾವದಿಂದನೇ ಇಲ್ಲಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇವತ್ತು ಸಾರ್ವಜನಿಕರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದೆ ಈ ವಿದ್ಯಾಸಂಸ್ಥೆ. ಇಷ್ಟೆಲ್ಲ ದೊಡ್ಡದಾಗಿ ಬೆಳೆಯೋದಕ್ಕೆ ಕಾರಣಕರ್ತರಾದಂಥ ಹಿಂದೆ ಯಾರೆಲ್ಲ ಆಡಳಿತ ಮಂಡಳಿ ನಿರ್ದೇಶಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅವರಿಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕಾರಣ ಏನಂದರೆ, ಇವತ್ತು ಶಿಕ್ಷಣ ಅನ್ನುವಂಥದ್ದು ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಇವತ್ತು ಒಬ್ಬ ಸಾಮಾನ್ಯ ಬಡವ, ಒಬ್ಬ ಸಾಮಾನ್ಯ ಜನ ಶಿಕ್ಷಣ ಪಡಿಬೇಕಾಗಿರೋದು, ಅದಕ್ಕಾಗಿ ದುಡ್ಡು ವ್ಯಯ ಮಾಡಬೇಕಾಗಿರೋದು ಭಾಳ ಕಷ್ಟ ಆಗ್ತಾಯಿದೆ. ಅಷ್ಟೊಂದು ಹೆಚ್ಚು ಹಣ ಇವತ್ತು ವಿದ್ಯಾಭ್ಯಾಸಕ್ಕೆ ಖರ್ಚಾಗ್ತಾ ಇದೆ. ಅಂಥವ್ರನ್ನೇ ದೃಷ್ಟಿಯಲ್ಲಿಕೊಂಡು ಪ್ರತಿಯೊಬ್ಬರು ವಿದ್ಯೆಯಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಂಥವ್ರನ್ನ ದೃಷ್ಟಿಯಲ್ಲಿಕೊಂಡೇ ಈ ವಿದ್ಯಾಸಂಸ್ಥೆ ಪ್ರಾರಂಭವಾಗಿದ್ದು, ಇವತ್ತು ಕೂಡ ಅದೇ ಪದ್ಧತಿಯಿಂದ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. 23,000 ರೂಪಾಯಿಗೆ ಈಗ 2 ಜೊತೆ ಬಟ್ಟೆ, ಶೂಸ್, ಸಾಕ್ಸು, ಪುಸ್ತಕಗಳು ಮತ್ತು ಒಬ್ಬ ವಿದ್ಯಾರ್ಥಿಗೆ ಯಾವ ರೀತಿ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಪರಿಕರಗಳು ಬೇಕೋ ಎಲ್ಲನೂ ಕೂಡ ಇವತ್ತು ಆ 23,000 ಕೊಡ್ತಾ ಇದ್ದೀವಿ. ಒಂದು ವರ್ಷಕ್ಕೆ ಅವರಿಗೆ ಮಂತ್ಲಿ ಫೀಸ್ ಇಲ್ಲ. ಈ ರೀತಿಯ ಕಡಿಮೆ ಫೀಸಲ್ಲಿ ಉತ್ತಮ ಶಿಕ್ಷಣದ ಗುಣಮಟ್ಟದ ಶಿಕ್ಷಣವನ್ನು ಈ ಸುತ್ತಮುತ್ತ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಷ್ಟ. ಹಂಗಾಗಿ ಇವತ್ತು ಹೆಚ್ಚು ವಿದ್ಯಾರ್ಥಿಗಳು, ಹೆಚ್ಚು ಪೋಷಕರು ಈ ಶಾಲೆಗೆ ಬರ್ತಾ ಇದ್ದಾರೆ. ಆಮೇಲೆ ಈ ವರ್ಷ ಕಾಲೇಜು ವಿಭಾಗದಲ್ಲಿ ಒಂದು ಕಂಪ್ಯೂಟರ್ ಸೈನ್ಸನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರೌಢಶಾಲೆ ವಿಭಾಗದ ಕನ್ನಡ ಮೀಡಿಯಂ ಪ್ರೌಢಶಾಲೆ ವಿಭಾಗದಲ್ಲಿ ಈ ಸಾರಿ 83% ರಿಸಲ್ಟ್ ಬಂದಿದೆ. ಇಷ್ಟು ವರ್ಷಕ್ಕೊಂದು ಈ ವರ್ಷ ಒಂದು ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಅದನ್ನು ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಫಲಿತಾಂಶ ಬರೋದಕ್ಕೆ ಈಗ ಕಾಲೇಜು ವಿಭಾಗ ಆಗ್ಬೋದು, ಆಮೇಲೆ ನಮ್ಮ ಪ್ರೌಢಶಾಲೆ ಕನ್ನಡ ಮಾಧ್ಯಮ ವಿಭಾಗದಲ್ಲಿ ಆಗ್ಬೋದು, ಇಲ್ಲೆಲ್ಲನೂ ಕೂಡ ಇನ್ನಷ್ಟು ಒಂದು ಒಳ್ಳೆಯ ನುರಿತ ಶಿಕ್ಷಕರನ್ನು ನೇಮಕ ಮಾಡ್ಕೊಂಡಿದ್ದೀವಿ. ಅವ್ರ ಕಡೆಯಿಂದ ಇನ್ನಷ್ಟು ಉತ್ತಮ ರೀತಿಯ ಫಲಿತಾಂಶ ಬರೋದಕ್ಕೆ ನಾವೆಲ್ಲನೂ
ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ಶಾಲೆ ಇಷ್ಟೆಲ್ಲ ಸುವ್ಯವಸ್ಥಿತವಾಗಿ ನಡೆಯೋದಕ್ಕೆ ಕಾರಣಕರ್ತರಾದಂಥ ಎಲ್ಲ ನಿರ್ದೇಶಕರಿಗೆ, ನಮ್ಮ ಅಂಜಿನಪ್ಪರವರು ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಭಾಳಷ್ಟು ಅನುಭವ ಇರೋವಂಥವ್ರು, ಅವರ ಮಾರ್ಗದರ್ಶನ ಇದೆ. ನಮ್ಮ ನಿರ್ದೇಶಕರುಗಳು ಅವರು ಕೂಡ ಭಾಳಷ್ಟು ಶ್ರಮ ವಹಿಸಿ ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೆಕ್ರೆಟರಿ ಅವರಂತೂ ನಟರಾಜ್ ಅವರಂತೂ ಅವ್ರಿಗೆ ಒಂದು ಟೈಮು ಬೆಳಗ್ಗೆ 9 ಗಂಟೆಗೆ ಬರಬೇಕು, ಸಂಜೆ 5 ಗಂಟೆಗೆ ಹೋಗ್ಬೇಕು ಅನ್ನೋಂಥದ್ದು ಇಲ್ಲ. ಅದು ಶಾಲೆ ಕೆಲಸ ಇದ್ದರೂ ರಾತ್ರಿ 10 ಗಂಟೆಗೆ 11 ಗಂಟೆ ಆಗಲಿ ಶಾಲೆ ಆವರಣದಲ್ಲಿ ಏನೋ ಒಂದು ಕೆಲಸ ಇತ್ತು, ಎಲ್ಲ ಮಕ್ಕಳೆಲ್ಲ ಹೋಗಿದ್ದಾರೆ, ಅವರು ಸುರೇಶ್ ಇದ್ದಾರೆ, ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಎಲ್ಲನೂ ಭಾಳ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಅವರು ಕೂಡ ಕಾರಣಕರ್ತರು. ಮತ್ತು ಈ ನಮ್ಮ ವಾರ್ಷಿಕ ಮಹಾಸಭೆಯಲ್ಲಿ ಭೂದಾನದ ಜಮೀನುಗಳ ಬಗ್ಗೆ ಎಲ್ಲ ಭಾಳ ಪ್ರಸ್ತಾಪ ಆಯಿತು. ಶಾಲೆಯ ಹೆಸರಿನಲ್ಲಿರ್ತಕ್ಕಂಥ ಭಾಳಷ್ಟು ಜಮೀನುಗಳು ಇವತ್ತು ಕೂಡ ವ್ಯಾಜ್ಯಗಳಲ್ಲಿದ್ದಾವೆ. ಅದನ್ನೆಲ್ಲನೂ ಒಂದು ರಾಜಿ ಮೂಲಕ ಅಥವಾ ಸಾಧ್ಯ ಆಗಲಿಲ್ಲ ಕಾನೂನು ಮೊರೆ ಹೋಗಿ ಅದನ್ನು ಇತ್ಯರ್ಥ ಪಡಬೇಕು ಅಂತೇಳಿ ಇವತ್ತು ನಮ್ಮ ಭಾಳಷ್ಟು ಸದಸ್ಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಕೂಡ ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲ ಜಮೀನುಗಳ ಬಗ್ಗೆ ಒಂದು ಪ್ರಾಮಾಣಿಕ ಪ್ರಯತ್ನವಂತೂ ಮಾಡ್ತೀವಿ. ಮತ್ತು ಇಲ್ಲಿ ಬಂದಂಥ ವಿದ್ಯಾರ್ಥಿ ಕನ್ನಡ ಮಾಧ್ಯಮದಲ್ಲಿ ಪ್ರಾಥಮಿಕ ಶಾಲೆ ಇದೆ, 1 ರಿಂದ 5 ಇದೆ. ಅದನ್ನು ಆಮೇಲೆ 8, 9, 10 ಇದೆ, 6, 7 ಮಾಡಬೇಕನ್ನುವಂಥ ಉದ್ದೇಶ ಇದೆ. ಇಲ್ಲಿ ಬಂದಂಥ ವಿದ್ಯಾರ್ಥಿ 1ನೇ ಕ್ಲಾಸ್ಗೆ ಸೇರಿಕೊಂಡ್ರೆ ಲಾಸ್ಟು ಕಾಲೇಜ್ ಮುಗಿಸ್ಕೊಂಡು ಹೋಗಬೇಕು. ಆ ರೀತಿಯ ಒಂದು ಪರಿಸರವನ್ನು ಇಲ್ಲಿ ಸೃಷ್ಟಿ ಮಾಡಬೇಕು. ಆ ರೀತಿ 6, 7 ಪ್ರಾರಂಭ ಮಾಡಬೇಕು ಅನ್ನೋಂಥ ಉದ್ದೇಶ ಇದೆ. ಅದಕ್ಕಾಗಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಈ ಶಾಲೆ ಇನ್ನಷ್ಟು ಯಾವ ಕಾರಣಕ್ಕಾಗಿ ಪ್ರಾರಂಭ ಆಯಿತೋ ಅದೇ ಬದ್ಧತೆಯನ್ನು ಉಳಿಸ್ಕೊಂಡು ಹೋಗ್ತೀವಿ ಅಂತೇಳಿ ಹೇಳ್ತಾ, ಜಯಭಾರತಿ ವಿದ್ಯಾಸಂಸ್ಥೆಯ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಮೊದಲಿಗೆ ಭಾಗವಹಿಸಿರ್ತಕ್ಕಂಥ ಸಂಘದ ಎಲ್ಲ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ವಿದ್ಯಾಸಂಸ್ಥೆ 1951ರಲ್ಲಿ ಪ್ರಾರಂಭವಾಯಿತು. ಈ ವಿದ್ಯಾಸಂಸ್ಥೆಗೆ ಭೂದಾನವನ್ನು ಕೊಟ್ಟಿರ್ತಕ್ಕಂತಹ ಸಾವಕಾಶ ಶರಬಣ್ಣ ಆಗಿರ್ಬೋದು, ಸಿದ್ಧಲಿಂಗಯ್ಯನವರಾಗಿರ್ಬೋದು, ರಾಮಯ್ಯನವರಾಗಿರ್ಬೋದು, ಅನೇಕ ಜನ ಭೂದಾನಿಗಳಿದ್ದಾರೆ. ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಈ ಸಂಸ್ಥೆ ವಿಚಾರದಲ್ಲಿ ಮರೆಯಾಗಿಲ್ಲ. ಅವ್ರನ್ನ ಸ್ಮರಣೆ ಮಾಡಿಕೊಳ್ತಾ, ಮತ್ತು ಇವತ್ತಿನ ವಾರ್ಷಿಕ ಮಹಾಸಭೆಯಲ್ಲಿ ಅನೇಕ ಸದಸ್ಯರು ಪಾಲ್ಗೊಂಡಿದ್ದರು. ಅವರೊಂದು ಕುಟುಂಬದ ರೀತಿ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಅವರು ಯಾವುದೇ ಸಲಹೆ ಸೂಚನೆ ಕೊಟ್ಟಿರಲಿ ಅದನ್ನು ನಮ್ಮ ಸಂಘದ ನಿರ್ದೇಶಕರು ಕೂಲಂಕುಷವಾಗಿ ವಿಚಾರ ಮಾಡಿ ಅದನ್ನು ಯಾವ ರೀತಿ ಬಗೆಹರಿಸಬೇಕು, ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಸ್ಕೂಲ್ನ ಅನ್ನೋದನ್ನು ಚರ್ಚೆ ಮಾಡಿ ಮುಂದೆ ಈ ಒಂದು ವಿದ್ಯಾಸಂಸ್ಥೆ ತಾಲೂಕು ಮಟ್ಟದಲ್ಲಿ ಒಂದು ಅತ್ಯುನ್ನತ ಶ್ರೇಣಿಯಲ್ಲಿ ಬರಲು ನಾವೆಲ್ಲರೂ ಸಹಕಾರ ನೀಡ್ತೇವೆ ಎಂದು ಈ ಮೂಲಕ ತಿಳಿಸ್ತಾ ಇದ್ದೀವಿ. 2023-24 ಸಾಲಿನ ಮಹಾಸಭೆಯನ್ನು ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆ ಹಮ್ಮಿಕೊಂಡಿತ್ತು. ಬಹಳ ವಿಜೃಂಭಣೆಯಿಂದ ಇವತ್ತು ಮಹಾಸಭೆ ನಡೆಯಿತು. ಬಹುಶಃ ಎಲ್ಲ ನಮ್ಮ ವಿದ್ಯಾರ್ಥಿನಿಯರಿಗೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾಭ್ಯಾಸವನ್ನು ಗುಣಮಟ್ಟವಾಗಿ ನಾವು ಈ ಸಂಸ್ಥೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಎಲ್ಲ ನಮ್ಮ ಆಡಳಿತ ಮಂಡಳಿ ಶ್ರಮಪಟ್ಟಿದ್ದೀವಿ. ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಈ ಸಂಸ್ಥೆಯ ನಮ್ಮ ಏನು ಮಕ್ಕಳ ಪೋಷಕರೇ ಇರ್ಬೋದು, ಮತ್ತು ಈ ಸಂಸ್ಥೆಯ ಟೀಚರ್ಸೇ ಇರ್ಬೋದು, ಮತ್ತು ನಮ್ಮ ಏನು ಇವತ್ತು ಚುನಾವಣೆಯಲ್ಲಿ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಏನು 13 ಜನ ನಮ್ಮ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ, ಅವರೆಲ್ಲ ಅಧ್ಯಕ್ಷರೇ ಇರ್ಬೋದು, ಉಪಾಧ್ಯಕ್ಷರೇ ಇರ್ಬೋದು, ಖಜಾಂಚಿಗಳೇ ಇರ್ಬೋದು, ಸದಸ್ಯರುಗಳೇ ಇರ್ಬೋದು, ಎಲ್ಲರೂ ಕೂಡ ಒಮ್ಮತದಲ್ಲಿ ಈ ಸಂಸ್ಥೆನ ಅತಿ ಹೆಚ್ಚಾಗಿ ಅಂಕ ಪಡೆಯೋದಕ್ಕೆ ಶ್ರಮ ಪಡ್ತಾ ಇದ್ದೀವಿ. ಅವರೆಲ್ಲರಿಗೂ ಕೂಡ ನಾನು ಸದಸ್ಯನಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಮಾನ್ಯ ಎಲ್ಲ ಸದಸ್ಯರಿಗೂ ಈ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನ ಆಡೋಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಈ ಶಾಲೆಯಲ್ಲಿ 2000 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡುತ್ತಿತ್ತು. ಅದರಲ್ಲಿ ಆಂಗ್ಲ ಮಾಧ್ಯಮದಲ್ಲಿ 1350, 250 ಜನ ಅನುದಾನಿತ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿತ್ತು 8, 9 ಮತ್ತು 10ನೇ ತರಗತಿಯಲ್ಲಿ. ಹಾಗೆ ಕಾಲೇಜಿನಲ್ಲಿ 125 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಏನಪ್ಪ ಒಂದು ವಿಶೇಷ ಅಂದರೆ, ನಾವು ಅಧಿಕಾರ ವಹಿಸ್ಕೊಂಡು ಸುಮಾರು ಜನವರಿ 5ನೇ ತಾರೀಕು ಅಧಿಕಾರ ವಹಿಸ್ಕೊಂಡ್ರೆ ಈಗಾಗಲೇ ಒಂದು 8-9 ತಿಂಗಳಾಗಿರಬಹುದು. ಈ ಒಂದು ವಿಶೇಷ ಇದರಲ್ಲಿ ನಾವೇನು ಮಾಡಿದ್ದೀರಿ ಅಂದರೆ, ಅನುದಾನಿತ ಪ್ರೌಢಶಾಲೆಯಲ್ಲಿ 8, 9, 10ನೇ ತರಗತಿಯಲ್ಲಿ ಇದ್ದಂತಹ ಯೂನಿಫಾರ್ಮ್ 73 ವರ್ಷಗಳ ನಂತರ ಬದಲಾಯಿಸಿದ್ದೀರಿ. ಅದೇಗೆ ಅಂದರೆ, ಖಾಸಗಿ ಶಾಲೆಗಳಲ್ಲಿ ಏನು
ಯೂನಿಫಾರ್ಮ್ ಕೊಡ್ತಿದ್ದಾರೆ. ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ಯೂನಿಫಾರ್ಮ್ ಕೊಟ್ಟು ನಾವು ಕೇವಲ 5,500 ಮತ್ತು 6,000 ರೂಪಾಯಿ ಫೀಸ್ನ ಕಲೆಕ್ಟ್ ಮಾಡ್ತಾಯಿದ್ದೀರಿ ಆ ಶಾಲೆಗಳಲ್ಲಿ. ಬಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತವಾಗಿ 2 ಜೊತೆ ಸಮವಸ್ತ್ರವನ್ನು ಕೊಡ್ತಾಯಿದ್ದೀರಿ. ಹಾಗೆ ಕಾಲೇಜಿನಲ್ಲೂ ಸಹ 2 ಜೊತೆ ಸಮವಸ್ತ್ರವನ್ನು ಕೊಟ್ಟಿದ್ದೀರಿ. ಇದೆಲ್ಲನೂ ಬಂದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತೆ ಸಂಸ್ಥೆಯಲ್ಲಿ ಏನು ಫೀಸ್ ಕಲೆಕ್ಟ್ ಆಗ್ತಾ ಇದೆ ಅದನ್ನು ಸಂಪೂರ್ಣವಾಗಿ ಮಕ್ಕಳ ಒಂದು ಗುಣಮಟ್ಟದ ಶಿಕ್ಷಣಕ್ಕೆ ಹಾಗೂ ಮಕ್ಕಳ ಒಂದು ಅನುಕೂಲಕ್ಕಾಗಿ ಬಳಸ್ಕೊತಾ ಇದ್ದೇವೆ. ಹಾಗೆ ನಮ್ಮ ಎಲ್ಲ 13 ಜನ ಏನು ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಇದ್ದಾರೆ, ಎಲ್ಲರೂ ಸಹ ಎಲ್ಲ ರೀತಿಯಾಗಿ ಸ್ಪಂದನೆ ಮಾಡ್ತಾ ಕಾಲಕ್ಕೆ ಇಲ್ಲಿ ಬಂದು ಸಮಸ್ಯೆಗಳಿಗೆ ಸ್ಪಂದನೆ ಮಾಡುತ್ತಾ ಕಾರ್ಯದರ್ಶಿ ಆಗಿರಬಹುದು, ಇಲ್ಲಿ ಕೆಲಸ ಮಾಡುತ್ತಿರುವಂತಹ 100 ಜನ ಸಿಬ್ಬಂದಿ, ಮೊದಲು 10 ಜನ 15 ಜನ ಇದ್ದಂಥವ್ರು 100 ಜನ ಸಿಬ್ಬಂದಿ ಇದ್ದಾರೆ. ಆ 100 ಜನ ಸಿಬ್ಬಂದಿಯ ಎಲ್ಲ ಸಿಬ್ಬಂದಿಯ ಒಂದು ಕೆಲಸ ಇವತ್ತೊಂದು ದಿವಸ ಈ ವಾರ್ಷಿಕ ಮಹಾಸಭೆ ಇರ್ಬೋದು, ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ಟೀಚರ್ಸ್ ಆಗಿರ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು, ಎಲ್ಲರೂ ಶ್ರಮ ಪಟ್ಟರೆ ನಾವೇನಾದರೂ ಒಂದು ಒಳ್ಳೆ ರಿಸಲ್ಟ್ ಪಡೆಯೋದಕ್ಕಾಗುತ್ತೆ. ಹಾಗಾಗಿ 2023-24ನೇ ಸಾಲಿನಲ್ಲಿ 100ಕ್ಕೆ 100% ರಿಸಲ್ಟನ್ನು ಆಂಗ್ಲ ಮಾಧ್ಯಮ ಪಡೆದಿದೆ. ಹಾಗೆ 82% SSLC ವಿದ್ಯಾರ್ಥಿಗಳು ಅನುದಾನಿತ ಪ್ರೌಢಶಾಲೆಯಲ್ಲಿ ಪಡೆದಿರ್ತಾರೆ. ಹಾಗೆ ಕಾಲೇಜಿನಲ್ಲಿ 73% ಪಡೆದಿರ್ತಾರೆ. ಇದೆಲ್ಲದಕ್ಕೂ ಎಲ್ಲರೂ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನು ಕೆಲಸ ಮಾಡಿರೋದಕ್ಕೆ ಮತ್ತು ಅವರು ಶ್ರಮ ಪಟ್ಟಿರೋದಕ್ಕೆ ಈ ಒಂದು ರಿಸಲ್ಟ್ ಬಂದಿರೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮುಂದಿನ ವರ್ಷಗಳಲ್ಲಿ ನಾವು ಮಾನ್ಯ ಸದಸ್ಯರಲ್ಲಿ ಬಂದಂತಹ ಮನವಿಯಂತೆ ವಿಜ್ಞಾನ ವಿಭಾಗವನ್ನು ಪ್ರಾರಂಭ ಮಾಡಲು ನಾವೆಲ್ಲರೂ ಶ್ರಮ ವಹಿಸ್ತೀರಿ. ಅದಕ್ಕೇನೇನು ಬೇಕೋ ಕಟ್ಟುನಿಟ್ಟಾದ ಕಾರ್ಯಗಳನ್ನು ಕೈಗೊಳ್ತೇವೆ. ಹಾಗೆ ಮುಂದಿನ ಶೈಕ್ಷಣಿಕ ವರ್ಷ 2025-26 ಈಗ 24-25 ನಡೀತಿದೆ. 25-26ರಲ್ಲಿ ಖಂಡಿತವಾಗಿ ವಿಜ್ಞಾನ ವಿಭಾಗವನ್ನು ಓಪನ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಕಾರ್ಯಗಳನ್ನು ಕೈಗೊಳ್ತೇವೆ ಅಂತ ಹೇಳ್ತಾ, ಇವತ್ತೊಂದು ದಿವಸ ಇಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರೋದಕ್ಕೆ ಅತಿ ಬೆಲೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಬಡ ಮಕ್ಕಳು, ಮಧ್ಯಮ ವರ್ಗದವರು, ಅವರೆಲ್ಲ ಪೋಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.